ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ. ನನ್ನ ಫ್ರೆಂಡ್ ಬರ್ತೀನಿ ಅಂತಂದು, ಸೊ ಅದೇ ಒಂದು ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತೀವಲ್ಲ ಜೊತೆಗಿದ್ರೆ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಸ್ ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಕೆಲಸ ಎಲ್ಲ ಮುಗೀತು. 10:30 ಆಗಿದೆ. ಇವಾಗೆಲ್ಲ ಕೆಲಸ ಮುಗೀತು. ಬರ್ತೀನಿ ಅಂತ ಅಂದಿದ್ಲು. ಫೋನ್ ಮಾಡಿದ್ದಾಳೆ, ಮಾಡಬೇಕು ಅವಳಿಗೆ. ಕಾಲ್ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾಳೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಗೊತ್ತಿಲ್ಲ. ಎಸ್ ಗೈಸ್, ಇವಾಗ ಫೋನ್ ಮಾಡಿದ್ಲು, ಬರ್ತಿದ್ದಾಳಂತೆ. ಬಂದಲ್ಲಿ ಫೋನ್ ಮಾಡ್ತೀನಿ ಬಾ ಅಂತ ಹೇಳಿದ್ದಾಳೆ. ಹೋಗಬೇಕು. ಸೊ ಗೈಸ್, ಇವಾಗ ಸ್ಫೂರ್ತಿ ಬಂದಿದ್ದಾಳೆ. ಕರ್ಕೊಂಡು ಹೋಗೋಣ ಅಂತ ಫೋನ್ ಮಾಡೆ ಅಂತಂದರೆ ಪಾಪ ಫೋನ್ ಮಾಡಲಿಲ್ಲ, ನಾನೇ ಬರ್ತೀನಿ ಅಂದ್ಲು. ಬಂದು ಮಲ್ಕೊಬಿಟ್ಟವಳೆ. ಸೊ ಗೈಸ್, ಇವಾಗ ನಾವು ಮೂವಿ ನೋಡೋಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊತಾ ಇದ್ದೀವಿ. ಏನು ಸ್ನ್ಯಾಕ್ಸ್ ಅಂದರೆ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀವಿ. ಮಾಡಿಕೊಂಡು ಪೊಟ್ಯಾಟೊ ಸ್ಕಿನ್ನ ಕೊಡು ಇನ್ನು ಕೊಡು. ಬಿಲ್ಡಿಂಗಲ್ಲಿ ಇರೋರೆಲ್ಲ ಬರಲಿ ನಮ್ಮ ಮನೆ ಹತ್ರಕ್ಕೆ. ಅದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಹೆಂಗೆ ಅರ್ತಿದ್ದಾಳೆ ಅಂತ. ಹೊಟ್ಟೆ ಉಸ್ತಾಳೆ. ಎಕ್ಸಾಮ್ ಹೆಂಗೆ ಬಂದೆ? ಫೋನ್ ಬತ್ತು ಅನ್ಸುತ್ತೆ ನೋಡು ನಿಂಗೆ. ಏನ್ ಮಾಡ್ಬೇಕು ಹೇಳು. ನೋಡಿ ಚಿಕ್ಕ ಹುಡುಗಿ ಅಂದ್ಬಿಟ್ಟು ಏನ್ ಮಾಡ್ಬೇಕು ಹೇಳು, ಮಾಡ್ಕೊಡ್ತೀನಿ. ನೀಟಾಗಿ ಸೋಸ್ಕೋಬೇಕು. ಇಲ್ಲ ಅಂದರೆ ಯಾಕೆಂದರೆ ನಾನು ಈಗ ಫಾಸ್ಟಾಗಿ ಮಾಡ್ತಿರೋದ್ರಿಂದ ನೀಟಾಗಿ ಇದು ವೆಟ್ ಇದೆಯಲ್ಲ, ಅಂದರೆ ತೇವ ಇದೆಯಲ್ಲ, ಅದನ್ನು ನಾನು ಟಿಶ್ಯೂ ಪೇಪರಲ್ಲಿ ಇದು ಮಾಡ್ತಿದ್ದೀನಿ. ಸೊ ಟಿಶ್ಯೂ ಪೇಪರ್ಗೆಲ್ಲ ನೀರು ಇದಾಗ್ತಿದೆ. ಈ ಥರ ಡ್ರೈ ಮಾಡ್ಕೊಂಡು ಟಿಶ್ಯೂ ಪೇಪರ್ ನೀರನ್ನ ಅಬ್ಸರ್ವ್ ಮಾಡ್ತಿದ್ದೆ. ಸೊ ಇದೆಲ್ಲ ಆದಮೇಲೆ ಎಣ್ಣೆಗೆ ಹಾಕಿದ್ರೆ ಅದು ಸಿಡಿಯಲ್ಲ, ಸೌಂಡ್ ಬರಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊತಿರೋ. ಹೆಂಗೆ ಬೈತಿದ್ದಾಳೆ ಅಂದರೆ, ಒಂದು ದೊಡ್ಡ ತಟ್ಟೆಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊತಿದ್ದೀನಿ. ಅಂದರೆ ಯು ಕ್ಯಾನ್ ಸ್ಕಿಪ್ ಚಿಲ್ಲಿ ಪೌಡರ್. ನಾನು ಇಲ್ಲಿ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು, ನಾವು ಇಬ್ಬರೂ ಖಾರ ತಿಂತೀವಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾನು ಚಿಲ್ಲಿ ಪೌಡರ್ನ ಹಾಕೋತಿದ್ದೀನಿ. ಆ್ಯಂಡ್ ಕಲರು ತುಂಬ ಚೆಂದ ಬರುತ್ತೆ. ಅದಾದಮೇಲೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಮೇಲೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ. ಸೊ ನಾನು ಇವಾಗ ಫಸ್ಟೇ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಬರುತ್ತೆ ಕಾರ್ನ್ಫ್ಲೋರ್ ಹಾಕಿದ್ರೆ. ಸೊ ಮೈದಾ ಇದ್ದರೆ ಮೈದಾ ಆ್ಯಡ್ ಮಾಡ್ಕೊಳ್ಳಿ, ನಾನು ಮೈದಾ ಹಾಕಲ್ಲ. ಸಾಲ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ. ನಾವಿದ್ದರೆ ಹಾವಳಿ ಜಾಸ್ತಿ, ಸೊ ಅದಕ್ಕೆ ಸೌಂಡ್ ಜಾಸ್ತಿ. ನೀರು ಹಾಕಿದ್ರೆ ಫುಲ್ ಅದಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಗೈಸ್ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ ಕಲರು. ಅಲ್ಲೆಲ್ಲೋ ಕಾಣಿಸ್ತಿದೆ, ಬಟ್ ಇಲ್ಲಿ ರೆಡ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊತೀವಿ ಒಂದು ನಿಮಿಷ. ಅಲ್ಲೋಗ್ಬಿಟ್ಟು ಈಗ ಎಷ್ಟು ಸಲ ಆರಿಸ್ಕೊಂಡಿದ್ದೀನಿ ಗೊತ್ತಾ ನಾನು. ನಾನು ಡಯಟ್ ಎಲ್ಲ ಮಾಡಲ್ಲ, ಇವಳು ಮಾತ್ರ ಡಯಟ್ ಮಾಡಲ್ಲ. ನಾನು ಅದಕ್ಕೆ ಆಲೂಗಡ್ಡೆ ಹಂಗೆ ಎದ್ರುಕೊಂಡಿದ್ರೆ ನೀನು ಅಡುಗೆ ಮಾಡ್ದಂಗೆ ಈ ಜನ್ಮದಲ್ಲೇ. ಸೊ ನೋಡಿ ಗೈಸ್, ಎಷ್ಟು ಕಲರ್ ಕಾಣಿಸ್ತೈತಾ ನೋಡಿ. ಇನ್ನೂ ಬೇಯಬೇಕಿದು. ಇನ್ನೂ ಇಷ್ಟು ಉಳ್ಕೊಂಡಿದೆ. ನೆಕ್ಸ್ಟ್ ಒಬ್ಬಗೆ ಇದನ್ನು ಹಾಕ್ತೀನಿ. 2 ಒಬ್ಬಗೆ ತೀರೋಗುತ್ತೆ. ಟಿವಿ ನೋಡ್ತಿದ್ದಾಳಂತ. ಟಿವಿ ಬಂದು ನನಗೆ ಹೆಲ್ಪ್ ಮಾಡಬೇಕು, ಅದು ಬಿಟ್ಟು ಟಿವಿ ನೋಡ್ತಿದ್ದೀನಿ ಅಂತ ನೋಡಿ. ಹೆಂಗಂತಾಳೆ, ಎದುರಿಸ್ತಾಳೆ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿದ್ದೀನಲ್ಲ ಖಾರ ಮತ್ತು ಉಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಆದರೆ ನಂಗೆ ಗೊತ್ತಿಲ್ಲ, ಹುಳೆ ತಿನ್ನಬೇಕು. ಸಾಕ್ಬಿಡು, ಅದು ನೆಕ್ಸ್ಟ್ ಇನ್ನೊಂದಕ್ಕೆ ಹಾಕೋದು. ನೋಡಿ
ನೋಡಿ ಹೆಂಗ್ ಆಡ್ತಾಳೆ ಅಂತ. ಗ್ಯಾಸು ಖಾಲಿ ಆಯ್ತಪ್ಪ, ಗ್ಯಾಸ್ ಖಾಲಿ. ಮತ್ತೆ ಏನ್ ಮಾಡ್ತೀಯಾ? ಏನ್ ಮಾಡ್ಲಿ, ಅಲ್ಲಿರೋದು ಇಲ್ಲಿಗೆ ತರಬೇಕು. ನನ್ಗೆ ಹಾಕಕ್ ಬರಲ್ಲ ಗ್ಯಾಸ್ನ. ನಿಧಾನ ಹಾಕ್ಸ್ಕೊಂಡಿಯ ಎಣ್ಣೆ. ಸದ್ಯ ಒಂದೊಬ್ಬೇನಾದ್ರೂ ಚೆನ್ನಾಗಿ ಬಂದೈತಲ್ಲ, ಖುಷಿ ಪಡು. ನಾನು ಇಲ್ಲಿ ಕೈ ನೋಡಿ ಹೆಂಗೆ ಎದ್ರುಕೊಂಡು ಸಾಯ್ತಾಳತ್ತಾಗಿ ಅಂತ. ಇಟ್ಟಿಲ್ಲ. ಚೆನ್ನಾಯ್ತಾ? ಅದಕ್ಕೆ ತಿರ್ಗು. ಅದ್ ಯಾಕೆ ಹಂಗಡ್ತಿದ್ಯಾ ಇವತ್ತು? ಒದಿತೀನಿ. ಚೆನ್ನಾಗಿಲ್ದೇನೆ ನೋಡಿ ಪದೇ ಪದೇ ಎತ್ಕೊಂಡು ತಿಂತವಳೆ. ಚೆನ್ನಾಗಿಲ್ಲ ಅಂದ್ಮೇಲೆ ತಿನ್ಬಾರ್ದು. ಸೊ ಗೈಸ್ ನೋಡಿ, ಇದನ್ನ ಈಗ ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಅಂಡ್ ಅದನ್ನ ತಗೋಬಾರೆ ನೋಡ್ರಿ ಮಕ್ಕ ನೋಡಿ. ಸೊ ಗೈಸ್, ಇವಾಗ ಇದನ್ನ ನಾನು ಓವನ್ಗೆ ಇಡ್ತಾ ಇದ್ದೀನಿ. ನೋಡೋಣ, ನಾವೊಂದು ತಿಂದು ನೋಡೋಣ. ಸಾಸ್ ಇದ್ರೆ ಇನ್ನೂ ಸಕ್ಕತ್ತಾಗುತ್ತಿತ್ತು. ನೆರಳಾಗಿ ನಿಲ್ಲುವೆ ಜಗದ ಕೊನೆ ತಿರುವವರು. ನನಗೆ ಸಖತ್ತು ಫೇವ್ರೆಟ್ ಆಗಿರುವಂಥ ಸಾಂಗ್ ಅದು. ನಾನು ಅವಳಿಗೆ ಎದುರಿಸ್ಬೇಕಂದ್ರೆ ಇದೇ ಥರ ಮಾಡೋದು. ಕಾಲೇಜಲ್ಲೂ ಅಷ್ಟೇ. ಈಗ ಈ ಥರ ಸುಮ್ಮನೆ ಹಿಂಗೆ ಕೂತಿರ್ತೀನಲ್ವ, ಅವಳು ಹಂಗೆ ಕೂತಿರ್ತಾಳೆ ಅಂದ್ಕೊಳ್ಳಿ. ಸುಮ್ಮನೆ ಏನಾದರೂ ಒಂದು ಜೋರಾಗಿ ಸೌಂಡ್ ಮಾಡಿದ್ರೆ, ಆ್ಯಂಡ್ ನೋಡಿ ಇಲ್ಲಿಂದ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ. ರೆಡಿಯಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಕ್ಯಾಮ್ರಾಗೆ ಮಗನೇ ತೋರಿಸ್ತಿಲ್ಲ. ನಾನು ನೋಡಿ ಹುಚ್ಚಿ ಥರ ಮನೇಲಿ ಹೆಂಗಿರ್ತೀನಿ, ಅದು ಇವತ್ತು ವಾರ ಮಾಡಿರೋದಕ್ಕೇನೆ ಬರೀ ಕುಂಕುಮ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಹುಚ್ಚಿ ಥರ ಇರ್ತಿದ್ದೆ ನಾನು. ಅಷ್ಟಕ್ಕೆ ಅವಳು ಹಂಗೆ ಆಡ್ತಿದ್ದಾಳೆ. ಏನು ಮೂವಿ ಆಗ್ತೀಯಾ? ಇಲ್ಲ, ಭಯ ಆಗ್ತೈತೆ ನನಗೆ. ಅದು ಇದಕ್ಕೇನೆ ಸ್ಟಾರ್ಟಿಂಗ್ ಸಾಂಗ್ಗೆ ಅಲ್ಲಿ ಕಿಟಕಿಯಲ್ಲಿ ಆಗ್ತಾಳೆ. ಭಯ ಆಗ್ತೈತೆ ನನಗೆ. ನಾನು ಓಡ್ಬಿಡ್ತೀನಿ. ನಾನು ಭಯ ಆಗ್ತೈತೆ ನನಗೆ. ಪೊಟ್ಯಾಟೊ ಹೀಗಾಗಿದೆ ಅಂತ ನೋಡೋಣ. ನನಗೆ ಅದು ಸೌಂಡ್ ಎಫೆಕ್ಟು ಮತ್ತು ಅವ್ರು ಮೇಕಪ್ ಎಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲಾಂದರೆ ಅಷ್ಟೇನು ಎದುರ್ಕೊಳ್ಳಲ್ಲ ನಾನು. ಫುಲ್ ಅಲ್ಲಿ ಕ್ಯಾಮ್ರಾ ಇಡಬೇಕು. ಯಾರಾದ್ರೂ ನೋಡಿ ಎಷ್ಟು ಚಂದ ಆಗಿದೆ ಗೊತ್ತಾ. ಎಣ್ಣೆಲಿ ಫ್ರೈ ಮಾಡೋದಕ್ಕಿಂತ ಇದರಲ್ಲೇ ಚೆನ್ನಾಗಾಗಿದೆ. ಇನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ, ಯಾಕೆಂದರೆ ತುಂಬ ಸುಡ್ತೈತೆ. ನೀರು ಕುಡಿಯೋಷ್ಟು ಬ್ಯುಸಿ, ಫ್ರೀ ಇಲ್ಲ ಅವಳು. ದೆವ್ವ ನೀರಲ್ಲೇ ಇರುತ್ತೆ ಈಗ ಯಾವಾಗ್ಲೂ. ಸೊ ಗೈಸ್, ಮೂವಿ ಎಲ್ಲ ನೋಡಾಯಿತು. ಆ್ಯಂಡ್ ಇವಾಗ ಸ್ವೀಟ್ ಕಾರ್ನ್ನ ಬೇಯಿಸಿದ್ದೀನಿ ಉಪ್ಪು ಖಾರ ಹಾಕ್ಬಿಟ್ಟು. ಆಮೇಲೆ ಅಮ್ಮ ಅಂಗಡಿಗೆ ಚಟ್ನಿ ಮಾಡ್ಕೊಟ್ಟು ಕಳಿಸು ಅಂತ ಅಂದಿದ್ರು, ಪುದೀನ ಚಟ್ನಿ. ಸೊ ಅದನ್ನು ರೆಡಿ ಮಾಡಿದ್ದೀನಿ. ಇವಾಗ ತಿನ್ನಬೇಕು. ಹೊಟ್ಟೆ ಸಿಗೈತೆ, ತಿನ್ನಬೇಕು. ನನ್ನ ತಂಗಿಯವರೆಲ್ಲ